ಕರ್ನಾಟಕದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಪ್ರತಿ ವರ್ಷದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಾಗ ಮಳೆ ಬಂದು ಖರೀಫ್ ಬೆಳೆ ಎಲ್ಲ ದೊಡ್ಡ ಪ್ರಮಾಣದಾಗ ಲಾಸ್ ಆಗಿದೆ. ಹತ್ತಿ, ಉದ್ದು, ಹೆಸರು, ತೊಗರಿ ಎಲ್ಲ ಬೆಳೆಗಳು ಲಾಸ್ ಆಗಿದೆ. ರೈತರು ಇವತ್ತು ಹೊರಗೆ ಹೋಗ್ತಕ್ಕಂಥ ನದಿ ಒಳಗೆ ಸಾಯ್ತಾ ಇದ್ದಾರೆ. ಅಂಥ ಒಂದು ರೈತರಿಗೆ ಬೆಂಬಲವಾಗಿ ಇವತ್ತಿನಿಂದ ಜಗತ್ ಸರ್ಕಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿತ್ರ ಎದುರುಗಡೆ 10 ದಿನಗಳವರೆಗೆ ಒಂದು ಪ್ರತಿಭಟನೆ ಧರಣಿ ಸತ್ಯಾಗ್ರಹ ಇರ್ತದೆ. ಈ ಧರಣಿ ಸತ್ಯಾಗ್ರಹಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಅಧ್ಯಕ್ಷನಾಗಿ ದೊಡ್ಡ ಪ್ರಮಾಣದ ಬೆಂಬಲವನ್ನು ಸೂಚಿಸ್ತಾ ಇದ್ದೀನಿ. ಜೊತೆಗೇ ಸರ್ಕಾರ ಈ ಕಡೆ ಲಕ್ಷ್ಯ ಕೊಟ್ಟು ಈ ರೈತರಿಗೆ ಎಕರೆಗೆ ಕನಿಷ್ಠ 20,000 ರೂಪಾಯಿ ಅಂದಾಜು ಹಿಡಿದುಕೊಂಡು ಪ್ರತಿ ಎಕರೆಗೆ ಬೆಳೆ ಹಾನಿಯಾಗಿದೆ, ಅದರ ಪರಿಹಾರ ರೂಪವಾಗಿ ಕೊಡಬೇಕಾಗಿದೆ. ಆ ಕೊಡುವ ನಿಟ್ಟಿನೊಳಗೆ ಇದನ್ನು ಒತ್ತಡ ಮಾಡುವಂಥ ಹೋರಾಟ ಆಗಿದೆ. ಸರ್ಕಾರ ಬೇಗನೆ ಎಚ್ಚೆತ್ತುಕೊಂಡು ರೈತರ ಒಂದು ಭಾವನೆಯನ್ನು ಬಗೆಹರಿಸಬೇಕು, ತೊಂದರೆಯನ್ನು ಬಗೆಹರಿಸಬೇಕು. ಇಲ್ಲದಿದ್ದರೆ ಈ ಒಂದು ಹೋರಾಟ ರಾಜ್ಯಾದ್ಯಂತ ಮತ್ತು ಉತ್ತರ ಕನ್ನಡದಾದ್ಯಂತ ದೊಡ್ಡ ಪ್ರಮಾಣದಾಗ ಹೊತ್ತು ಉರಿಯುತ್ತದೆ. ಈಗಲೇ ಉಸ್ತುವಾರಿ ಮಂತ್ರಿಗಳು ಮತ್ತು ನಮ್ಮ ಭಾಗದ ಎಲ್ಲ ಶಾಸಕರು ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ವಿಶೇಷವಾಗಿ ನಮ್ಮ ಭಾಗಕ್ಕೆ ಸೂಕ್ತವಾದ ಪ್ಯಾಕೇಜನ್ನು ಡಿಕ್ಲೇರ್ ಮಾಡಬೇಕು. ಮತ್ತು ಬೆಳೆ ತೊಗರಿ ಮತ್ತು ಇನ್ನಿತರ ಬೆಳೆಗಳ ಹಾನಿ ಏನಾಗಿದೆ ಎಕರೆಗೆ 20,000 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನು ಹಿಡಿದುಕೊಂಡು ಪರಿಹಾರಾತ್ಮಕ ಕೊಡಬೇಕು. ರೈತರ ಬದುಕನ್ನು ಉಳಿಸಬೇಕು. ಒಂದು ವೇಳೆ ರೈತರು ಬದುಕಲಿಲ್ಲ ಅಂದರೆ ಉಳಿದೆಲ್ಲರಿಗೂ ಸಹಿತ ತೊಂದರೆ ಆಗ್ತದೆ. ಹಾಗಾಗಿ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳು, ವಿಜ್ಞಾನ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ರೈತ ಸಂಘಟನೆಗಳು